ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಹೆಸರು ನವ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಏರ್ಪೋರ್ಟ್ಗೆ ಹೋಗೋಕ್ಕೂ ಮುಂಚೆ ಏನೆಲ್ಲ ಮಾಡಿದೆ ಅಂತ ನೋಡೋಣ ಬನ್ನಿ. ಸೊ ಇದು ನಮ್ಮ ಮನೇಲಿ ಎಲ್ಲರೂ ಸೇರಿಕೊಂಡು ಚಕ್ಲಿ ಮತ್ತು ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡ್ತಾಯಿದ್ವಿ. ಅಂದರೆ ನನಗೆ ಜರ್ಮನಿಗೆ ತೊಗೊಂಡು ಹೋಗೋದಕ್ಕೆ ಎಲ್ಲರೂ ಸೇರ್ಕೊಂಡು ಅದು ಮಾಡಿದ್ವಿ. ಹಂಗೆ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಅಜ್ಜಿ ದೃಷ್ಟಿ ತೆಗಿತೀನಿ ಅಂದ್ಬಿಟ್ಟು ದೃಷ್ಟಿ ಎಲ್ಲ ತೆಗೆದ್ರು. ಅಂದರೆ ಜರ್ಮನಿಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲರೂ, ಅಂದರೆ ಏನೋ ದೃಷ್ಟಿ ಆಗಿರುತ್ತೆ, ಬೇಡ ಯಾಕೆ ಹಂಗೆ ಹೋಗ್ತೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಎಲ್ಲ ದೃಷ್ಟಿ ತೆಗೆದ್ರು. ಆಮೇಲೆ ಎಲೆದೆಲ್ಲ ನಿಲ್ಸಾಕಿ ಆಮೇಲೆ ಎಲೆಲ್ಲ ಸುಟ್ಬಿಟ್ಟು ಅದ್ರದ್ದು ದೊಡ್ಡ ಮುರಿದ್ಬಿಟ್ಟು ಅದೆಲ್ಲ ಹಣೆಗಿಟ್ರು. ಅದಾದಮೇಲೆ ಹಂಗೆ ನಡುವೆ ನಮ್ಮ ಅಮ್ಮನೂ ಬಂದುಬಿಟ್ಟು ಹಂಗೆ ದೃಷ್ಟಿ ತೆಗೆದ್ರು. ದೃಷ್ಟಿ ಎಲ್ಲ ತೆಗೆದ್ಮೇಲೆ ನಮ್ಮ ಅಜ್ಜಿ ಲೆಟ್ಗೆ ಮುರಿದ್ರು, ಒಂದೇ ಒಂದು ಬಂತಷ್ಟೇ. ಅದಾದಮೇಲೆ ಕೇಕ್ ಕಟ್ ಮಾಡಿಸಿದ್ರು. ಅಂದರೆ ನಂಗೆ ಗೊತ್ತಿರಲಿಲ್ಲ, ಸರ್ಪ್ರೈಸಾಗಿ ತೊಗೊಂಬಂದಿದ್ರು ಇದನ್ನು. ಅಂದರೆ ಜರ್ಮನಿಗೆ ಹೋಗ್ತಾಯಿದ್ದೀಯಾ, ಹ್ಯಾಪಿ ಜರ್ನಿ ಅಂದ್ಬಿಟ್ಟು. ಸೊ ಕೇಕೆಲ್ಲ ತೊಗೊಂಬಂದು ಕಟ್ ಮಾಡಿಸಿ ಎಲ್ಲ ತಿನ್ನಿಸಿ ಅದಾದಮೇಲೆ ನೆಕ್ಸ್ಟು ಹಾಗೇ ಒಂದು ವಿಡಿಯೋ ಮಾಡಿಕೊಂಡು, ಅಂದರೆ ಜಸ್ಟ್ ಹ್ಯಾಪಿ ಜರ್ನಿ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು, ಹ್ಯಾಪಿ ಜರ್ನಿ ನವ್ಯ ಅಂದ್ಬಿಟ್ಟು. ಅದಾದಮೇಲೆ ಮುಗಿಸ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದರೆ ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು, ಆಮೇಲೆ ಇನ್ನೊಂದು ದೇವರು ಇತ್ತು ಆ ಕಡೆ ಪಕ್ಕದಲ್ಲೇ, ಆ ದೇವ್ರಿಗೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಆಶೀರ್ವಾದ ಎಲ್ಲ ತೊಗೊಂಡು ಅಮ್ಮನ ಹತ್ರ, ಅಪ್ಪ ಅಮ್ಮ ಅಜ್ಜಿ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡು ಅದಾದಮೇಲೆ, ಅಂದರೆ ನಮ್ಮಪ್ಪ ಏರ್ಪೋರ್ಟಿಗೆ ಬರ್ತಾ ಇರಲಿಲ್ಲ, ಸೊ ಅದಕ್ಕೆ ನಾವು ಇಲ್ಲೇ ಒಂದು ಫೋಟೋ ಎಲ್ಲ ತೊಗೊಂಡು ನಮ್ಮಪ್ಪ ಹ್ಯಾಪಿ ಜರ್ನಿ ಅಂತ ಮತ್ತು ಜರ್ಮನಿ ಅಂತ ರೇಗಿಸ್ತಾಯಿದ್ರು. ಅದಾದಮೇಲೆ ನಾವು ಬುಕ್ ಮಾಡ್ಕೊಂಡಿದ್ದು ಕಾರ್ ಬಂತು. ಸೊ ಲಗೇಜ್ ಎಲ್ಲ ನಮ್ಮಪ್ಪ ಅದ್ರಲ್ಲಿ ಇಟ್ಕೊಂಡ್ರು. ಮತ್ತು ಅಷ್ಟು ದೂರ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಮನೆಯಲ್ಲ ಫಸ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಅಂದರೆ ಕಾರ್ಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ನನ್ನ ತಮ್ಮ ಎಲ್ಲ ಕಾಯೆಲ್ಲ ನೆವಳಿಸ್ಬಿಟ್ಟು ಕಾಯೆಲ್ಲ ಹೊಡೆದ್ರು. ಅಷ್ಟರೊಳಗಡೆ ನಮ್ಮ ಅಪ್ಪಾಜಿ ಎಲ್ಲ ಲಗೇಜ್ನ ಎಲ್ಲ ಡಿಕ್ಕಿಲಿ ಇಡ್ತಾಯಿದ್ರು. ನಾನು ಕೊನೆಯದಾಗಿ ಮನೆಯೆಲ್ಲ ನೋಡಿಕೊಂಡು ಬಂದೆ. ಅದಾದಮೇಲೆ ನೆಕ್ಸ್ಟು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಶೀರ್ವಾದ ತಗೊಂಡು ನಮ್ಮಪ್ಪ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು. ಮುಗಿಸ್ಕೊಂಡು ಅದಾದಮೇಲೆ ನಾವು ಕಾರು, ಅಂದರೆ ನಮ್ಮ ಊರಿಂದನೇ ಡೈರೆಕ್ಟ್ ಏರ್ಪೋರ್ಟಿಗೆ ಹೊರಟ್ವಿ. ಸೊ ಹೋಗ್ತಾ ದಾರಿಯಲ್ಲಿ ಹಂಗೆ ಕಾಫಿ ನಿಲಯ ಅಂತ ಸಿಕ್ತು. ಸೊ ಅಲ್ಲಿ ಕಾಫಿ ಕುಡ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಹಾಗೆ ಅದಾದಮೇಲೆ ದೇವನಹಳ್ಳಿ ಹತ್ರ ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ಇನ್ನೇನು ಹೊರಟ್ವಿ. ಸೊ ಏರ್ಪೋರ್ಟಿಗೆ ನಾವು ಹೋಗ್ತಾ ಇದ್ದಿದ್ದು ಟರ್ಮಿನಲ್ 2. ಸೊ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನಾವು ಎಲ್ಲ ಮುಗಿಸ್ಕೊಂಡು ಮತ್ತು ಏರ್ಪೋರ್ಟ್ಗೆ ಹೊರಟ್ವಿ, ಯಾಕೆಂದರೆ ಟೈಮ್ ಆಗ್ತಾಯಿತ್ತು ಅಂತ. ಸೊ ಏರ್ಪೋರ್ಟ್ ಟರ್ಮಿನಲ್ 2ಗೆ ಬಂದು ಇದು ಏರ್ಪೋರ್ಟ್ವರೆಗೂ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಮಿಸ್ ಮಾಡಬೇಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.